ಉತ್ಖನನ ನಡೀತಾ ಇರುವಂತಹ ಲಕ್ಕುಂಡಿ ಗ್ರಾಮಕ್ಕೆ ರಾಜ್ಯ ದೇಶ ವಿದೇಶಗಳಿಂದ ಜನ ಬರ್ತಾ ಇದ್ದಾರೆ. ಈಗಾಗಲೇ ಡಿಸಿ ಲಕ್ಕುಂಡಿಯನ್ನ ನಿರ್ಬಂಧಿತ ಪ್ರದೇಶ ಅಂತ ಅನೌನ್ಸ್ ಮಾಡಿ ಆಗಿದೆ. ಕಾರಣ ಅಲ್ಲಿ ಉತ್ಖನನ ನಡೀತಾ ಇರೋದ್ರಿಂದ. ಆದಾಗ್ಯೂ ಕೂಡ ಜನ ಬರ್ತಾ ಇದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದ್ದಂತೆ ಲಕ್ಕುಂಡಿ ಪ್ರಾಧಿಕಾರದವರು ಎಚ್ಚೆತ್ತುಕೊಂಡಿದ್ದಾರೆ. ಈಗ ಉತ್ಖನನ ನಡೀತಾ ಇರುವಂತಹ ಜಾಗಗಳಿಗೆ ಬೇಲಿ ಅಳವಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 9 ದಿನಗಳಿಂದ ಉತ್ಖನನ ಕಾರ್ಯ ಆರಂಭವಾಗಿದೆ. ಆದರೆ ಈ ಒಂದು ಉತ್ಖನನ ಜಾಗವನ್ನು ನಿರ್ಬಂಧಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಿದ್ರು ಕೂಡ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ರು. ಹೀಗಾಗಿ ಒಂದು ನಿರ್ಬಂಧಿತ ಪ್ರದೇಶ ಅಂದ್ರೆ ಇಲ್ಲಿ ನಾವು ನೋಡ್ತಾ ಇರಬಹುದು, ಈ ರೀತಿ 10x10 ನಲ್ಲಿ ಕಾಮಗಾರಿ ನಡೀತಾ ಇದೆ. ಅಂದ್ರೆ ಅದರ ಪಕ್ಕದಲ್ಲಿ ಅದರ ಸುತ್ತಲೂ ಕೂಡ ಇವಾಗ ಏನು ಗೇಟ್ ಹಾಕುವಂತಂದ್ರೆ ಬೇಲಿ ಹಾಕುವಂತ ಕೆಲಸ ಕೂಡ ಮಾಡಿದ್ದಾರೆ. ಇಲ್ಲಿ ಏನು ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಏನು ಈ ರೀತಿ ಅಂದ್ರೆ ಬೇಕಾಬಿಟ್ಟಿಯಾಗಿ ಒಳಗಡೆ ಬರಬಾರದು, ಹೊರಗಡೆ ನಿಂತು ನೋಡುವಂತ ವ್ಯವಸ್ಥೆ ಇಲ್ಲಿ ಕಲ್ಪಿಸಲಾಗಿದೆ. ಇವಾಗ ಏನು 9 ಅಡಿಯಷ್ಟು ಇವಾಗ ಉತ್ಖನನ ಕಾರ್ಯ ಪೂರ್ಣಗೊಂಡಿದ್ದು, ಇವತ್ತು 10-12 ಅಡಿಯಷ್ಟು ಇವತ್ತು ಈ ಮೇಲಿನ ಭಾಗದ ಮಣ್ಣನ್ನು ಕೂಡ ತೆಗೆಯುವಂತದ್ದು ಕೂಡ ಕೆಲಸ ನಡೆಯುತ್ತೆ. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಪ್ರಾಚ್ಯವಸ್ತುಗಳು ಕೂಡ ಸಿಕ್ಕಿದ್ದಾವೆ. ಕಳೆದ 9 ದಿನಗಳಿಂದ ಉತ್ಖನನ ಕಾರ್ಯ ಸಾಕಷ್ಟು ಭರದಿಂದ ಸಾಗಿದೆ. ಇತಿಹಾಸ ಪುರಾತನ ಕಾಲದ ಸಾಕಷ್ಟು ಪ್ರಾಚ್ಯವಸ್ತುಗಳು ಕೂಡ ಸಿಕ್ಕಿದ್ದಾವೆ. ಹೀಗಾಗಿ ಕುತೂಹಲ ಎಡೆ ಮಾಡಿಕೊಡ್ತಾ ಇರುವುದರಿಂದ ದೇಶ ವಿದೇಶದಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾ ಇದ್ದಾರೆ. ಆದರೆ ಇವಾಗ ನಿರ್ಬಂಧಿತ ಪ್ರದೇಶ ಯಾವುದೇ ರೀತಿಯಿಂದ ಗಡಿ ಗುರುತು ಮಾಡಿರಲಿಲ್ಲ. ಹೀಗಾಗಿ ಸಾಕಷ್ಟು ಜನರು ಬರ್ತಾ ಇದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡಿತ್ತು. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಏನು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದಂತಹ ಸಿದ್ದು ಪಾಟೀಲ್ ಇದ್ದಾರೆ, ಅವರನ್ನ ಕೇಳೋಣ. ಸರ್, ಇದನ್ನು ಮೊದಲೇ ಮಾಡಬೇಕಾಗಿತ್ತು, ಸಾಕಷ್ಟು ಸಂಘಟಕರು ಎಲ್ಲರೂ ಬರ್ತಾ ಇದ್ರು, ಯಾಕೆ ಡಿಲೇ ಆಯ್ತಂತ? ಇಲ್ಲ, ಅದನ್ನ ಮಾಡಿದ್ವಿ ಸರ್. ಈಗ ಜನರಿಗೆ ಕುತೂಹಲ, ನಮ್ಮ ಭಾಗದಲ್ಲಿ ಉತ್ಖನನ ಅನ್ನೋದು ಒಂದ್ 23 ವರ್ಷದಿಂದ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ ಜಲ ಸಂಪನ್ಮೂಲ ಸಚಿವರು ಇದ್ದಾಗ ಆಗಿತ್ತು. ಏನೋ ಒಂದು ಕುತೂಹಲ ಜನರಿಗೆ, ಇದೇನು ಉತ್ಖನನ ಅಂದ್ರೆ ಏನ್ ನೋಡ್ಬೇಕಂತೇಳಿ ಸಾಕಷ್ಟು ಜನದಟ್ಟಣೆಯಾಗಿಂದ ಅವು ಎಲ್ಲ ಕಟ್ಟಾಗಿ ಬಿದ್ದಿದ್ವು. ಇವತ್ತಿನಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಏನು ಈ ಪ್ರದೇಶದಲ್ಲಿ ಕಾರ್ಮಿಕರು, ಸಂಬಂಧಪಟ್ಟ ಅಧಿಕಾರಿಗಳು, ಸೂಪರ್ವೈಸರ್ಸ್, ಇದಕ್ಕೆ ಸಂಬಂಧಪಟ್ಟವರು ಬಿಟ್ಟರೆ ಯಾರೇ ಬಂದ್ರು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಕ ಮಾನ್ಯ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಅದರ ಪ್ರಕಾರವಾಗಿ ಇವತ್ತು ಎಲ್ಲ ಕಟ್ಟಿಗೆ ಹಾಕಿ ಫೆನ್ಸಿಂಗ್ ಮಾಡಿಸಿರೋಗಿರ್ಬೋದು, ಹಾಗೂ ಈಗ ಸೂಕ್ತ ಕ್ರಮಕ್ಕಾಗಿ ಮಾನ್ಯ ಪೊಲೀಸ್ ಇಲಾಖೆಗೆ ವಹಿಸಿದ್ದಾರೆ. ಅವರು ಮುಂದಿನ ಕ್ರಮವನ್ನು ತೆಗೆದುಕೊಳ್ತಾರೆ ಸರ್. ಒಟ್ಟಾರೆ ಹೇಳಬೇಕಂತಂದ್ರೆ ಏನು ಉತ್ಖನನ ಕಾರ್ಯ ನಿರ್ಬಂಧಿತ ಪ್ರದೇಶ, ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಸಾರ್ವಜನಿಕರು, ಬೇರೆ ಬೇರೆ ಜನರು ಕೂಡ ಒಳ ನುಗ್ಗುತ್ತಾ ಇದ್ರು. ಹೀಗಾಗಿ ಈ ಒಂದು ಉತ್ಖನನ ಭಾಗದಲ್ಲಿ ಗಡಿ ರೇಖೆ ಅಂದ್ರೆ ಬೇಲಿ ಹಾಕಬೇಕಂತೇಳಿ ರಿಪಬ್ಲಿಕ್ ಕನ್ನಡ ಕೂಡ ವಿಸ್ತೃತವಾದ ವರದಿ ಮಾಡಿತ್ತು. ನಮ್ಮ ವರದಿ ಬೆನ್ನಲ್ಲೇ ಇವಾಗ ಸಂಪೂರ್ಣವಾಗಿ ಇಲ್ಲಿ ಬೇಲಿ ಹಾಕುವಂತ ಕೆಲಸ ಆಗಿದೆ. ಯಾವುದೇ ರೀತಿಯಿಂದ ಒಳಗಡೆ ಬಾರದೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಲಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಉತ್ಖನನ ನಡೀತಾ ಇರುವಂತಹ ಲಕ್ಕುಂಡಿ ಗ್ರಾಮಕ್ಕೆ ರಾಜ್ಯ ದೇಶ ವಿದೇಶಗಳಿಂದ ಜನ ಬರ್ತಾ ಇದ್ದಾರೆ. ಈಗಾಗಲೇ ಡಿಸಿ ಲಕ್ಕುಂಡಿಯನ್ನ ನಿರ್ಬಂಧಿತ ಪ್ರದೇಶ ಅಂತ ಅನೌನ್ಸ್ ಮಾಡಿ ಆಗಿದೆ. ಕಾರಣ ಅಲ್ಲಿ ಉತ್ಖನನ ನಡೀತಾ ಇರೋದ್ರಿಂದ. ಆದಾಗ್ಯೂ ಕೂಡ ಜನ ಬರ್ತಾ ಇದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದ್ದಂತೆ ಲಕ್ಕುಂಡಿ ಪ್ರಾಧಿಕಾರದವರು ಎಚ್ಚೆತ್ತುಕೊಂಡಿದ್ದಾರೆ. ಈಗ ಉತ್ಖನನ ನಡೀತಾ ಇರುವಂತಹ ಜಾಗಗಳಿಗೆ ಬೇಲಿ ಅಳವಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 9 ದಿನಗಳಿಂದ ಉತ್ಖನನ ಕಾರ್ಯ ಆರಂಭವಾಗಿದೆ. ಆದರೆ ಈ ಒಂದು ಉತ್ಖನನ ಜಾಗವನ್ನು ನಿರ್ಬಂಧಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಿದ್ರು ಕೂಡ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ರು. ಹೀಗಾಗಿ ಒಂದು ನಿರ್ಬಂಧಿತ ಪ್ರದೇಶ ಅಂದ್ರೆ ಇಲ್ಲಿ ನಾವು ನೋಡ್ತಾ ಇರಬಹುದು, ಈ ರೀತಿ 10x10 ನಲ್ಲಿ ಕಾಮಗಾರಿ ನಡೀತಾ ಇದೆ. ಅಂದ್ರೆ ಅದರ ಪಕ್ಕದಲ್ಲಿ ಅದರ ಸುತ್ತಲೂ ಕೂಡ ಇವಾಗ ಏನು ಗೇಟ್ ಹಾಕುವಂತಂದ್ರೆ ಬೇಲಿ ಹಾಕುವಂತ ಕೆಲಸ ಕೂಡ ಮಾಡಿದ್ದಾರೆ. ಇಲ್ಲಿ ಏನು ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಏನು ಈ ರೀತಿ ಅಂದ್ರೆ ಬೇಕಾಬಿಟ್ಟಿಯಾಗಿ ಒಳಗಡೆ ಬರಬಾರದು, ಹೊರಗಡೆ ನಿಂತು ನೋಡುವಂತ ವ್ಯವಸ್ಥೆ ಇಲ್ಲಿ ಕಲ್ಪಿಸಲಾಗಿದೆ. ಇವಾಗ ಏನು 9 ಅಡಿಯಷ್ಟು ಇವಾಗ ಉತ್ಖನನ ಕಾರ್ಯ ಪೂರ್ಣಗೊಂಡಿದ್ದು, ಇವತ್ತು 10-12 ಅಡಿಯಷ್ಟು ಇವತ್ತು ಈ ಮೇಲಿನ ಭಾಗದ ಮಣ್ಣನ್ನು ಕೂಡ ತೆಗೆಯುವಂತದ್ದು ಕೂಡ ಕೆಲಸ ನಡೆಯುತ್ತೆ. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಪ್ರಾಚ್ಯವಸ್ತುಗಳು ಕೂಡ ಸಿಕ್ಕಿದ್ದಾವೆ. ಕಳೆದ 9 ದಿನಗಳಿಂದ ಉತ್ಖನನ ಕಾರ್ಯ ಸಾಕಷ್ಟು ಭರದಿಂದ ಸಾಗಿದೆ. ಇತಿಹಾಸ ಪುರಾತನ ಕಾಲದ ಸಾಕಷ್ಟು ಪ್ರಾಚ್ಯವಸ್ತುಗಳು ಕೂಡ ಸಿಕ್ಕಿದ್ದಾವೆ. ಹೀಗಾಗಿ ಕುತೂಹಲ ಎಡೆ ಮಾಡಿಕೊಡ್ತಾ ಇರುವುದರಿಂದ ದೇಶ ವಿದೇಶದಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾ ಇದ್ದಾರೆ. ಆದರೆ ಇವಾಗ ನಿರ್ಬಂಧಿತ ಪ್ರದೇಶ ಯಾವುದೇ ರೀತಿಯಿಂದ ಗಡಿ ಗುರುತು ಮಾಡಿರಲಿಲ್ಲ. ಹೀಗಾಗಿ ಸಾಕಷ್ಟು ಜನರು ಬರ್ತಾ ಇದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡಿತ್ತು. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಏನು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದಂತಹ ಸಿದ್ದು ಪಾಟೀಲ್ ಇದ್ದಾರೆ, ಅವರನ್ನ ಕೇಳೋಣ. ಸರ್, ಇದನ್ನು ಮೊದಲೇ ಮಾಡಬೇಕಾಗಿತ್ತು, ಸಾಕಷ್ಟು ಸಂಘಟಕರು ಎಲ್ಲರೂ ಬರ್ತಾ ಇದ್ರು, ಯಾಕೆ ಡಿಲೇ ಆಯ್ತಂತ?
ಇಲ್ಲ ಅದನ್ನ ಮಾಡಿದ್ವಿ ಸರ್. ಈಗ ಜನರಿಗೆ ಕುತೂಹಲ ನಮ್ಮ ಭಾಗದಲ್ಲಿ ಉತ್ಖನನ ಅನ್ನೋದು ಒಂದ್ 23 ವರ್ಷದಿಂದ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ ಜಲಸಂಪನ್ಮೂಲ ಸಚಿವರು ಇದ್ದಾಗ ಆಗಿತ್ತು. ಏನೋ ಒಂದು ಕುತೂಹಲ ಜನರಿಗೆ, ಇದೇನು ಉತ್ಖನನ ಅಂದ್ರೆ ಏನ್ ನೋಡ್ಬೇಕಂತೇಳಿ ಸಾಕಷ್ಟು ಜನದಟ್ಟಣೆಯಾಗಿಂದ ಅವು ಎಲ್ಲ ಕಟ್ಟಾಗಿ ಬಿದ್ದಿದ್ವು. ಇವತ್ತಿನಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಏನು ಈ ಪ್ರದೇಶದಲ್ಲಿ ಕಾರ್ಮಿಕರು, ಸಂಬಂಧಪಟ್ಟ ಅಧಿಕಾರಿಗಳು, ಸೂಪರ್ವೈಸರ್ಸ್, ಇದಕ್ಕೆ ಸಂಬಂಧಪಟ್ಟವರು ಬಿಟ್ಟರೆ ಯಾರೇ ಬಂದ್ರು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಕ ಮಾನ್ಯ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಅದರ ಪ್ರಕಾರವಾಗಿ ಇವತ್ತು ಎಲ್ಲ ಕಟ್ಟಿಗೆ ಹಾಕಿ ಫೆನ್ಸಿಂಗ್ ಮಾಡಿಸಿರುವಾಗಿರ್ಬೋದು, ಹಾಗೂ ಈಗ ಸೂಕ್ತ ಕ್ರಮಕ್ಕಾಗಿ ಮಾನ್ಯ ಪೊಲೀಸ್ ಇಲಾಖೆಗೆ ವಹಿಸಿದ್ದಾರೆ. ಅವರು ಮುಂದಿನ ಕ್ರಮವನ್ನು ತೆಗೆದುಕೊಂತಾರೆ ಸರ್. ಒಟ್ಟಾರೆ ಹೇಳಬೇಕಂತಂದ್ರೆ ಏನು ಉತ್ಖನನ ಕಾರ್ಯ ನಿರ್ಬಂಧಿತ ಪ್ರದೇಶ, ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಸಾರ್ವಜನಿಕರು, ಬೇರೆ ಬೇರೆ ಜನರು ಕೂಡ ಒಳ ನುಗ್ಗುತ್ತಾ ಇದ್ರು. ಹೀಗಾಗಿ ಈ ಒಂದು ಉತ್ಖನನ ಭಾಗದಲ್ಲಿ ಗಡಿ ರೇಖೆ ಅಂದ್ರೆ ಬೇಲಿ ಹಾಕಬೇಕಂತೇಳಿ ರಿಪಬ್ಲಿಕ್ ಕನ್ನಡ ಕೂಡ ವಿಸ್ತೃತವಾದ ವರದಿ ಮಾಡಿತ್ತು. ನಮ್ಮ ವರದಿ ಬೆನ್ನಲ್ಲೇ ಇವಾಗ ಸಂಪೂರ್ಣವಾಗಿ ಇಲ್ಲಿ ಬೇಲಿ ಹಾಕುವಂತ ಕೆಲಸ ಆಗಿದೆ. ಯಾವುದೇ ರೀತಿಯಿಂದ ಒಳಗಡೆ ಬಾರದೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಲಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಉತ್ಖನನ ನಡೀತಾ ಇರುವಂತಹ ಲಕ್ಕುಂಡಿ ಗ್ರಾಮಕ್ಕೆ ರಾಜ್ಯ, ದೇಶ, ವಿದೇಶಗಳಿಂದ ಜನ ಬರ್ತಾ ಇದ್ದಾರೆ. ಈಗಾಗಲೇ ಡಿಸಿ ಲಕ್ಕುಂಡಿಯನ್ನ ನಿರ್ಬಂಧಿತ ಪ್ರದೇಶ ಅಂತ ಅನೌನ್ಸ್ ಮಾಡಿ ಆಗಿದೆ. ಕಾರಣ ಅಲ್ಲಿ ಉತ್ಖನನ ನಡೀತಾ ಇರೋದ್ರಿಂದ. ಆದಾಗ್ಯೂ ಕೂಡ ಜನ ಬರ್ತಾ ಇದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದ್ದಂತೆ ಲಕ್ಕುಂಡಿ ಪ್ರಾಧಿಕಾರದವರು ಎಚ್ಚೆತ್ತುಕೊಂಡಿದ್ದಾರೆ. ಈಗ ಉತ್ಖನನ ನಡೀತಾ ಇರುವಂತಹ ಜಾಗಗಳಿಗೆ ಬೇಲಿ ಅಳವಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 9 ದಿನಗಳಿಂದ ಉತ್ಖನನ ಕಾರ್ಯ ಆರಂಭವಾಗಿದೆ. ಆದರೆ ಈ ಒಂದು ಉತ್ಖನನ ಜಾಗವನ್ನು ನಿರ್ಬಂಧಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಿದ್ರು ಕೂಡ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ರು. ಹೀಗಾಗಿ ಒಂದು ನಿರ್ಬಂಧಿತ ಪ್ರದೇಶ ಅಂದ್ರೆ ಇಲ್ಲಿ ನಾವು ನೋಡ್ತಾ ಇರಬಹುದು, ಈ ರೀತಿ 10x10 ನಲ್ಲಿ ಕಾಮಗಾರಿ ನಡೀತಾ ಇದೆ. ಅಂದ್ರೆ ಅದರ ಪಕ್ಕದಲ್ಲಿ ಅದರ ಸುತ್ತಲೂ ಕೂಡ ಇವಾಗ ಏನು ಗೇಟ್ ಹಾಕುವಂತಂದ್ರೆ ಬೇಲಿ ಹಾಕುವಂತ ಕೆಲಸ ಕೂಡ ಮಾಡಿದ್ದಾರೆ. ಇಲ್ಲಿ ಏನು ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಏನು ಈ ರೀತಿ ಅಂದ್ರೆ ಬೇಕಾಬಿಟ್ಟಿಯಾಗಿ ಒಳಗಡೆ ಬರಬಾರದು, ಹೊರಗಡೆ ನಿಂತು ನೋಡುವಂತ ವ್ಯವಸ್ಥೆ ಇಲ್ಲಿ ಕಲ್ಪಿಸಲಾಗಿದೆ. ಇವಾಗ ಏನು 9 ಅಡಿಯಷ್ಟು ಇವಾಗ ಉತ್ಖನನ ಕಾರ್ಯ ಪೂರ್ಣಗೊಂಡಿದ್ದು, ಇವತ್ತು 10-12 ಅಡಿಯಷ್ಟು ಇವತ್ತು ಈ ಮೇಲಿನ ಭಾಗದ ಮಣ್ಣನ್ನು ಕೂಡ ತೆಗೆಯುವಂತದ್ದು ಕೂಡ ಕೆಲಸ ನಡೆಯುತ್ತೆ. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಪ್ರಾಚ್ಯವಸ್ತುಗಳು ಕೂಡ ಸಿಕ್ಕಿದ್ದಾವೆ. ಕಳೆದ 9 ದಿನಗಳಿಂದ ಉತ್ಖನನ ಕಾರ್ಯ ಸಾಕಷ್ಟು ಬರದಿಂದ ಸಾಗಿದೆ. ಇತಿಹಾಸ ಪುರಾತನ ಕಾಲದ ಸಾಕಷ್ಟು ಪ್ರಾಚ್ಯವಸ್ತುಗಳು ಕೂಡ ಸಿಕ್ಕಿದ್ದಾವೆ. ಹೀಗಾಗಿ ಕುತೂಹಲ ಎಡೆ ಮಾಡಿಕೊಡ್ತಾ ಇರುವುದರಿಂದ ದೇಶ ವಿದೇಶದಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾ ಇದ್ದಾರೆ. ಆದರೆ ಇವಾಗ ನಿರ್ಬಂಧಿತ ಪ್ರದೇಶ ಯಾವುದೇ ರೀತಿಯಿಂದ ಗಡಿ ಗುರುತು ಮಾಡಿರಲಿಲ್ಲ. ಹೀಗಾಗಿ ಸಾಕಷ್ಟು ಜನರು ಬರ್ತಾ ಇದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡಿತ್ತು. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಏನು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದಂತಹ ಸಿದ್ದು ಪಾಟೀಲ್ ಇದ್ದಾರೆ, ಅವರನ್ನ ಕೇಳೋಣ. ಸರ್, ಇದನ್ನು ಮೊದಲೇ ಮಾಡಬೇಕಾಗಿತ್ತು, ಸಾಕಷ್ಟು ಸಂಘಟಕರು ಎಲ್ಲರೂ ಬರ್ತಾ ಇದ್ರು, ಯಾಕೆ ಡಿಲೇ ಆಯ್ತಂತ? ಇಲ್ಲ ಅದನ್ನ ಮಾಡಿದ್ವಿ ಸರ್. ಈಗ ಜನರಿಗೆ ಕುತೂಹಲ ನಮ್ಮ ಭಾಗದಲ್ಲಿ ಉತ್ಖನನ ಅನ್ನೋದು ಒಂದ್ 23 ವರ್ಷದಿಂದ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ ಜಲಸಂಪನ್ಮೂಲ ಸಚಿವರು ಇದ್ದಾಗ ಆಗಿತ್ತು. ಏನೋ ಒಂದು ಕುತೂಹಲ ಜನರಿಗೆ, ಇದೇನು ಉತ್ಖನನ ಅಂದ್ರೆ ಏನ್ ನೋಡ್ಬೇಕಂತೇಳಿ ಸಾಕಷ್ಟು ಜನದಟ್ಟಣೆಯಾಗಿಂದ ಅವು ಎಲ್ಲ ಕಟ್ಟಾಗಿ ಬಿದ್ದಿದ್ವು. ಇವತ್ತಿನಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಏನು ಈ ಪ್ರದೇಶದಲ್ಲಿ ಕಾರ್ಮಿಕರು, ಸಂಬಂಧಪಟ್ಟ ಅಧಿಕಾರಿಗಳು, ಸೂಪರ್ವೈಸರ್ಸ್, ಇದಕ್ಕೆ ಸಂಬಂಧಪಟ್ಟವರು ಬಿಟ್ಟರೆ ಯಾರೇ ಬಂದ್ರು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಕ ಮಾನ್ಯ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಅದರ ಪ್ರಕಾರವಾಗಿ ಇವತ್ತು ಎಲ್ಲ ಕಟ್ಟಿಗೆ ಹಾಕಿ ಫೆನ್ಸಿಂಗ್ ಮಾಡಿಸಿರುವಾಗಿರ್ಬೋದು, ಹಾಗೂ ಈಗ ಸೂಕ್ತ ಕ್ರಮಕ್ಕಾಗಿ ಮಾನ್ಯ ಪೊಲೀಸ್ ಇಲಾಖೆಗೆ ವಹಿಸಿದ್ದಾರೆ. ಅವರು ಮುಂದಿನ ಕ್ರಮವನ್ನು ತೆಗೆದುಕೊಳ್ತಾರೆ ಸರ್. ಒಟ್ಟಾರೆ ಹೇಳಬೇಕಂತಂದ್ರೆ ಏನು ಉತ್ಖನನ ಕಾರ್ಯ ನಿರ್ಬಂಧಿತ ಪ್ರದೇಶ, ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಸಾರ್ವಜನಿಕರು, ಬೇರೆ ಬೇರೆ ಜನರು ಕೂಡ ಒಳ ನುಗ್ಗುತ್ತಾ ಇದ್ರು. ಹೀಗಾಗಿ ಈ ಒಂದು ಉತ್ಖನನ ಭಾಗದಲ್ಲಿ ಗಡಿ ರೇಖೆ ಅಂದ್ರೆ ಬೇಲಿ ಹಾಕಬೇಕಂತೇಳಿ ರಿಪಬ್ಲಿಕ್ ಕನ್ನಡ ಕೂಡ ವಿಸ್ತೃತವಾದ ವರದಿ ಮಾಡಿತ್ತು. ನಮ್ಮ ವರದಿ ಬೆನ್ನಲ್ಲೇ ಇವಾಗ ಸಂಪೂರ್ಣವಾಗಿ ಇಲ್ಲಿ ಬೇಲಿ ಹಾಕುವಂತ ಕೆಲಸ ಆಗಿದೆ. ಯಾವುದೇ ರೀತಿಯಿಂದ ಒಳಗಡೆ ಬಾರದೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಲಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.